ನಾಯಕನಹಟ್ಟಿ ಸಮರ್ಪಕ ವಿದ್ಯುತ್ ಪೂರೈಸಲು ಆಗ್ರಹಿಸಿ ಫೆಬ್ರವರಿ 21ಕ್ಕೆ ಗರಣಿ ಕ್ರಾಸ್ ಬಳಿ ರಸ್ತೆ ತಡೆ ಚಳುವಳಿ. ಫೆಬ್ರವರಿ 21 ಶುಕ್ರವಾರ ಬೆಳಗ್ಗೆ 11:30 ಸಮಯಕ್ಕೆ ಗರಣಿ ಕ್ರಾಸ್ ಮನ್ವಂತರ ಸ್ಕೂಲ್ ಹತ್ತಿರ 150A ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆ ಚಳುವಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ನ್ಯಾಯಯುತವಾದ ವಿದ್ಯುತ್ ಇಲ್ಲದೆ ರೈತರ ಬೆಳೆ ಒಣಗುತ್ತಿದ್ದು, ಬೆಸ್ಕಾಂ ಇಲಾಖೆಗಳು ರೈತರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿವೆ. ಸರ್ಕಾರ 7 ಗಂಟೆ ವಿದ್ಯುತ್ ನೀಡುತ್ತೇವೆ ಎಂದು ಮಾಧ್ಯಮಗಳಲ್ಲಿ ಬೊಬ್ಬೆ ಹೊಡೆಯುತ್ತಿವೆ. ಆದರೆ ಇಲ್ಲಿ ವಿದ್ಯುತ್ ಇಲ್ಲದೆ ರೈತರ ಬೆಳೆ ಒಣಗುತ್ತಿವೆ ಮತ್ತು ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6ರವರೆಗೆ ಸಿಂಗಲ್ ಫೇಸ್ ವಿದ್ಯುತ್ ನೀಡಬೇಕು ಮತ್ತು ಬಹು ಮುಖ್ಯ ಬೇಡಿಕೆ ಅಂತರ ಜಿಲ್ಲೆಗೆ ಲೈನ್ ಮ್ಯಾನ್ಗಳನ್ನು ವರ್ಗಾಯಿಸಬೇಕು. ಅಕ್ರಮ ಸಕ್ರಮ ಮೊದಲಿನಂತೆ ಮಾಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ದೀಪಗಳು ಹಗಲಿನಲ್ಲಿ ಉರಿಯುತ್ತಿವೆ. ಆದರೂ ಸಹ ಜಿಲ್ಲಾ ಪಂಚಾಯತ್ ನಿರ್ಲಕ್ಷ್ಯ ವಹಿಸಿದೆ. ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕೆಂದರೆ ಫೆಬ್ರವರಿ 21ಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ರೈತ ಮಹಿಳೆಯರು, ವಿದ್ಯಾರ್ಥಿಗಳು, ಪ್ರಗತಿಪರ ಸಂಘಟನೆಗಳು, ಟ್ರ್ಯಾಕ್ಟರ್ಗಳು, ಬೈಕ್ಗಳು, ಎತ್ತಿನ ಗಾಡಿಗಳು ರಸ್ತೆ ತಡೆ ಚಳುವಳಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಬೇಡಿ ರೆಡ್ಡಿಹಳ್ಳಿ ಬಸವರೆಡ್ಡಿ ತಿಳಿಸಿದರು. ಸಭೆಯಲ್ಲಿ ಭಾಗವಹಿಸಿದ್ದ ಮುಖಂಡರಾದ ಆರ್ಬಿ ನಿಜಲಿಂಗಪ್ಪ, ಹಿರೇಹಳ್ಳಿ ಮಂಜಣ್ಣ, ತಿಪ್ಪೇಸ್ವಾಮಿ, ನರಸಿಂಹಾರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ರವಿಕುಮಾರ್, ರಂಗಾರೆಡ್ಡಿ, ಸೂರಮ್ಮನಹಳ್ಳಿ ರಾಜಣ್ಣ, ಹೇಮಣ್ಣ, ಚಂದ್ರಶೇಖರ್ ನಾಯಕ್, ಹೊನ್ನೂರ್ ಶ್ರೀನಿವಾಸ್, ಬೇಡರೆಡ್ಡಿಹಳ್ಳಿ, ಅಶೋಕ್ ಮಹೇಶ್, ಚಿಕ್ಕಳ್ಳಿ ವೆಂಕಟೇಶ್ ಮುಂತಾದವರು ಭಾಗವಹಿಸಿದ್ದರು. ವರದಿ ಹರೀಶ್, NKS TV4, ನಾಯಕನಹಟ್ಟಿ.